ರವಿತೇಜ ಅವರ ಇರುಮಡಿ ಮೂವಿ ನೋಡಿದ ಮೇಲೆ ನನಗೆ ಅನ್ಸಿದ್ದು ಏನಪ್ಪಾ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ರಾಡು ಸಿನಿಮಾಗಳು ಕೊಟ್ಟಂತ ರವಿತೇಜ ಅವರಿಗೆ ಇದು ಸ್ಟ್ರಾಂಗ್ ಕಂಬ್ಯಾಕ್ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾದ ಬೇಸಿಕ್ ಸ್ಟೋರಿ ಲೈನ್ ಏನಪ್ಪಾ ಅಂದ್ರೆ ರವಿತೇಜ ಈ ಸಿನಿಮಾದಲ್ಲಿ ತ್ರಿನಾಥ್ ಎಂಬ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ. ಇವನು ಪರಮ ಕುಡುಕ, ವರ್ಷದ 41 ದಿನ ಅಯ್ಯಪ್ಪ ಸ್ವಾಮಿ ಮಾಲೆಯಲ್ಲೇ ಇರ್ತಾನೆ. ಯಾಕಿರ್ತಾನೆ ಅಂತ ಈ ಸಿನಿಮಾ ನೋಡಿ ನೀವೇ ತಿಳ್ಕೊಳ್ಳಿ. ಈ ತ್ರಿನಾಥ್ ಎಂಬ ವ್ಯಕ್ತಿ ತುಂಬಾ ಒರಟ, ಬೇರೆ ಯಾರ ಮಾತು ಕೇಳಲ್ಲ, ತನ್ನ ಮಗಳ ಮಾತು ಬಿಟ್ರೆ. ಈ ಸಿನಿಮಾದ ಮೈನ್ ಹೈಲೈಟ್ ಏನಪ್ಪಾ ಅಂದ್ರೆ ಇವರಿಬ್ಬರ ಬಾಂಡಿಂಗ್. ಸೆಕೆಂಡ್ ಹಾಫ್ ನಲ್ಲಿ ಒಂದು ಹೈಲಿ ಎಮೋಷನಲ್ ಸೀನ್ ಬರುತ್ತೆ. ಆ ಸೀನ್ ನೋಡಿದ್ರೆ ಕಲ್ಲು ಕೂಡ ಕರಗುತ್ತೆ. ಮನೆಯಲ್ಲಿ ಹೆಣ್ಣುಮಕ್ಳು ಹುಟ್ಟಿದ ಮೇಲೆ ಅವರನ್ನು ಎಷ್ಟು ಧೈರ್ಯವಾಗಿ ಬೆಳೆಸಬೇಕು ಅನ್ನೋದನ್ನು ಇಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈ ಅಪ್ಪ ಮಗಳು ವಾಸ ಮಾಡುವ ಹಳ್ಳಿಯಲ್ಲಿ ಒಂದು ಮಿಸ್ಟರಿ ನಡೆಯುತ್ತೆ. ಆ ಮಿಸ್ಟರಿ ಏನು, ತ್ರಿನಾಥ್ ಅದನ್ನು ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಬೇಸಿಕ್ ಸ್ಟೋರಿ ಲೈನ್. ರವಿತೇಜ ಅವರ ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿರುತ್ತೆ. ಅವರ ಕ್ಯಾರೆಕ್ಟರ್ಗೆ ಯಾವುದೇ ಬಿಲ್ಡಪ್ ಕೊಟ್ಟಿಲ್ಲ. ರವಿತೇಜ ಮಗಳಾಗಿ ಆ ಪಾಪು ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್. ಕೆಲವೊಂದು ಕಡೆ ಲಾಜಿಕ್ ಇಲ್ಲ. ಫಸ್ಟ್ ಇಂದ ಲಾಸ್ಟ್ ತನಕ ಎಲ್ಲೂ ಬೋರ್ ಹೊಡ್ಸಲ್ಲ. ಒಂದೊಳ್ಳೆ ಸಿನಿಮಾ ನೋಡ್ತಿದೀವಿ ಎಂಬ ಫೀಲ್ ತರಿಸುತ್ತೆ. ರಿಯಲ್ ಲೊಕೇಶನ್ ಗಳಲ್ಲಿ ಶೂಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ ಆಕ್ಟರ್ಗಳು ಕೂಡ ಅಷ್ಟೇ ರಿಯಲಿಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ ಸಿನಿಮಾ ಚೆನ್ನಾಗಿದೆ. ಲೈಂಗಿಕ ದೌರ್ಜನ್ಯ ಎಂಬ ಸೆನ್ಸಿಟಿವ್ ವಿಷಯದ ಬಗ್ಗೆ ಹೆಣ್ಮಕ್ಳು ಧ್ವನಿ ಎತ್ತಬೇಕು ಅನ್ನೋ ಮೆಸೇಜ್ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಥ್ರಿಲ್ಲರ್ ಜೊತೆಗೆ ಒಂದೊಳ್ಳೆ ಮಿಸ್ಟ್ರಿ ಕೂಡ ಇರುತ್ತೆ. ಕ್ಲೀನ್ ಫ್ಯಾಮಿಲಿ ಎಂಟರ್ಟೈನರ್ ಅಂತಾನೆ ಹೇಳ್ಬೋದು. ಸಿನಿಮಾ ಮಾತ್ರ ಸಖತ್ತಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.